ಬಾಕಿ ನರೇಗಾ ಕೂಲಿ ಹಣ ಬಿಡುಗಡೆ ಮಾಡಬೇಕು, ನರೇಗಾ ಯೋಜನೆ ಮರುಸ್ಥಾಪನೆ ಮಾಡಬೇಕು, ಗ್ರಾಮೀಣ ಜನತೆ ಕೆಲಸ ಕಸಿಯುವ ವಿಬಿಜಿ ರಾಮ್ಜಿ ಯೋಜನೆ ಸಂಪೂರ್ಣವಾಗಿ ಕೈಬಿಡಬೇಕು, ನರೇಗಾ ಕೂಲಿ ಹಣ 600 ರೂಪಾಯಿಗೆ ಹೆಚ್ಚಿಸಬೇಕು ಮತ್ತು 200 ದಿನ ಕೆಲಸ ನೀಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿ ಜಿಲ್ಲಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಗ್ರಾಮೀಣ ಭಾಗದ ಜನತೆಗೆ ಆರ್ಥಿಕ ನೆರವು ನೀಡುತ್ತಿರುವ ನರೇಗಾ ಯೋಜನೆ ಇನ್ನಷ್ಟು ಬಲಗೊಳಿಸುವ ಅವಶ್ಯಕತೆ ಇದೆ. ಇಂದಿನ ಗ್ರಾಮೀಣ ಬದುಕು ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿದೆ. ಎಲ್ಲ ಅಗತ್ಯ ಕೃಷಿ ಒಳಸೂರಿಗಳ ಬೆಲೆ ಗಗನಕ್ಕೇರಿ ಕೃಷಿ ಕ್ಷೇತ್ರವು ಗಂಭೀರ ಪರಿಸ್ಥಿತಿಯಲ್ಲಿದೆ. ಸಾಲದಕ್ಕೆ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಇನ್ನು ವಾತಾವರಣದ ಏರುಪೇರಿನಿಂದಾಗಿ ಇತ್ತೀಚೆಗೆ ಬೇಸಿಗೆ ಸಂದರ್ಭದಲ್ಲೂ ಮಳೆಯಾಗುತ್ತಿರುವುದು ಪ್ರಕೃತಿಯ ವೈಪರೀತ್ಯಕ್ಕೆ ಸಾಕ್ಷಿಯಾಗಿದೆ. ಇದರಿಂದ ರೈತರು ಬೆಳೆ ನಷ್ಟ ಅನುಭವಿಸುತ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಕಳೆದ 2-3 ತಿಂಗಳಿಂದ ನರೇಗಾ ಕೂಲಿ ಹಣ ಬಿಡುಗಡೆಯಾಗದೆ ನರೇಗಾ ಕೂಲಿ ಕಾರ್ಮಿಕರು ಜೀವನ ನಡೆಸಲು ಕಷ್ಟಪಡುತ್ತಿದ್ದಾರೆ. ಈ ಗಂಭೀರ ಪರಿಸ್ಥಿತಿಯನ್ನು ಮನಗಂಡು ಕೂಡಲೇ ಬಾಕಿ ಇರುವ ಕೂಲಿ ಹಣ ಬಿಡುಗಡೆ ಮಾಡಬೇಕೆಂದು ಎಐಕೆಕೆಎಂಎಸ್ ರೈತ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿ ಒತ್ತಾಯಿಸಿದೆ. ಅಷ್ಟೇ ಅಲ್ಲದೆ ಬರುವ ಮುಂದಿನ ತಿಂಗಳಲ್ಲಿ ನರೇಗಾ ಯೋಜನೆಯ ಅಡಿಯಲ್ಲಿ ಕೆಲಸ ನೀಡಬೇಕು. ವಿಬಿಜಿ ರಾಮ್ಜಿ ಯೋಜನೆ ಗ್ರಾಮೀಣ ಕೂಲಿಯನ್ನು ಕಸಿದುಕೊಳ್ಳುವ ಯೋಜನೆಯಾಗಿದೆ. ಗ್ರಾಮೀಣ ಜನತೆಗೆ ಕೆಲಸವನ್ನು ಕೇಳುವ ಹಕ್ಕನ್ನು ಸಹ ಇದು ಕಸಿದುಕೊಳ್ಳುತ್ತದೆ. ಆದ್ದರಿಂದ ಗ್ರಾಮೀಣ ಜನತೆಯ ಬದುಕು ಅತಂತ್ರವಾಗಿದೆ ಮತ್ತು ಕೃಷಿ ಕಾರ್ಮಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ದೇಶದಾದ್ಯಂತ ನರೇಗಾ ಕೂಲಿ ಕಾರ್ಮಿಕರ ಹೋರಾಟವು ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಕೂಡಲೇ ಕೇಂದ್ರ ಸರ್ಕಾರವು ಯೋಜನೆಯನ್ನು ಕೈಬಿಟ್ಟು ನರೇಗಾ ಯೋಜನೆಯನ್ನು ಮರುಸ್ಥಾಪಿಸಬೇಕೆಂದು ಎಐಕೆಕೆಎಂಎಸ್ ಧಾರವಾಡ ಜಿಲ್ಲಾ ಸಮಿತಿ ಆಗ್ರಹಿಸಿದೆ. ಹೇಳಿದ್ರೆ ಇವತ್ತು ನರೇಗಾ ಯೋಜನೆ ಅಡಿಯಲ್ಲಿ ಇವತ್ತೇನು ಕೂಲಿ ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಅದ್ರದ್ದು ಬಾಕಿ ಹಣನ ಕಳೆದ 3-4 ತಿಂಗಳಿಂದ ಇವತ್ತು ಉಳಿಸ್ಕೊಂಡಿದೆ ಸರ್ಕಾರ. ಇವತ್ತು ಪರಿಸ್ಥಿತಿ ರೈತರದು ಕೂಲಿ ಕಾರ್ಮಿಕರದು ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಇವತ್ತು ಸರ್ಕಾರಗಳು ಯಾವುದೇ ರೀತಿಯಲ್ಲಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಬದಲಿಗೆ ಇನ್ನೂ ಕೂಡ ತೀವ್ರತರವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಹುಟ್ಟಾಕ್ತಾ ಇದ್ದಾರೆ. ಇವತ್ತು ಏನು ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಕೊಟ್ಟು ಗ್ರಾಮೀಣ ಭಾಗದ ಜನತೆಯ ಜೀವನನ ಬಲಪಡಿಸಬೇಕಾಗಿತ್ತು. ಆದ್ರೆ ಇವತ್ತು ದುಡ್ದಿರ್ತಕ್ಕಂಥದ್ದು ಬಿಸಿಲಲ್ಲಿ ಇವತ್ತು ಹೆಣ್ಮಕ್ಳು ಮತ್ತೆ ಪುರುಷರನ್ನು ಕೂಡ ದುಡ್ದಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಇವತ್ತು ಹಣನ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ಇವತ್ತು ಏನು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದಾವೆ, ಕೃಷಿ ಒಳಸುರಿಗಳ ಬೆಲೆ ಗಗನಕ್ಕೇರಿದಾವೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಜನಗಳ ಜೀವನಕ್ಕೆ ಅವತ್ತು ದುಡ್ದಿರ್ತಕ್ಕಂಥ ಹಣನ ಕೂಡಲೇ ಹಣ ಹಾಕ್ಬೇಕಾಗಿತ್ತು. ಸರ್ಕಾರ ಇಲ್ಲಿ ವಿಳಂಬ ನೀತಿನ ಅನುಸರಿಸ್ತಾ ಇದೆ. ಈ ವಿಳಂಬ ನೀತಿ ಏನು ಅಂತ ಹೇಳಿದ್ರೆ ಈ ಮಾರ್ಚ್ ತಿಂಗಳು ಬಂತು, ಈ ವರ್ಷದ ಒಂದು ಅವಧಿ ಮುಗಿತಾ ಬಂತು, ಈಗಲೂ ಕೂಡ ಹಣನ ಬಿಡುಗಡೆ ಮಾಡಿಲ್ದೇ ಇರ್ತಕ್ಕಂಥದ್ದು ಇವತ್ತು ನರೇಗಾ ಕೂಲಿ ಕಾರ್ಮಿಕರು ಆತಂಕಗೀಡಾಗಿದ್ದಾರೆ. ಅವರಿಗೆ ಕೂಡಲೇ ಹಣನ ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದೀವಿ. ಹಾಗೇನೆ ಇವತ್ತು ವಿಬಿಜಿ ರಾಮ್ಜಿ ಯೋಜನೆ ಏನು ಜಾರಿಗೊಳಿಸೋದಕ್ಕೆ ಹೊರಟಿದೆ ಸರ್ಕಾರ, ಇದ್ರ ವಿರುದ್ಧನೂ ಕೂಡ ನಾವು ಬಲಿಷ್ಠ ಹೋರಾಟಗಳನ್ನು ಕೂಡ ಬೆಳೆಸಿದೀವಿ. ಹಾಗೇನೆ ಇಡೀ ದೇಶದಾದ್ಯಂತ ನರೇಗಾ ಕೂಲಿ ಕಾರ್ಮಿಕರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ವಿಬಿಜಿ ರಾಮ್ಜಿ ಬೇಡ ಅಂತ ಹೇಳಿ ಸಂಪೂರ್ಣವಾಗಿ ಆ ಯೋಜನೆನ ರದ್ದು ಮಾಡಬೇಕು. ವಿಬಿಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಇವತ್ತು ಕೆಲಸ ಕೇಳೋಂತ ಹಕ್ಕು ಕೂಡ ಇನ್ನು ಮುಂದೆ ಕೂಲಿ ಕಾರ್ಮಿಕರಿಗೆ ಇರೋದಿಲ್ಲ. ಆ ಒಂದು ಯೋಜನೆ ಸಂಪೂರ್ಣ ರದ್ದು ಮಾಡಬೇಕು. ಹಾಗೇನೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಏನು ಕೆಲಸಗಳು ಅಭಿವೃದ್ಧಿ ಕೆಲಸ ಆಗ್ಬೇಕು ಅದು ನರೇಗಾ ಯೋಜನೆ ಅಡಿಯಲ್ಲಿ ಸಂಪೂರ್ಣವಾಗಿ ಆಗ್ತಾ ಇತ್ತು. ಇನ್ನು ಮುಂದಿನ ದಿನಗಳಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಅದು ಕೂಡ ಆಗೋದಿಲ್ಲ. ಒಟ್ಟಾರೆಯಾಗಿ ಗ್ರಾಮೀಣ ಬದುಕನ್ನೇ ಇವತ್ತು ಸರ್ವನಾಶ ಮಾಡಕ್ ಹೊರಟಿದೆ ಕೇಂದ್ರ ಸರ್ಕಾರ. ಇದನ್ನು ಕೂಡ ನಾವು ವಿರೋಧಿಸಿ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ದೀಪಾ ಧಾರವಾಡ್, ಜಿಲ್ಲಾ ಕಾರ್ಯದರ್ಶಿ ಶರಣು ಗೋನಾವರ್, ಸಮಿತಿ ಸದಸ್ಯರಾದ ದಿವಾನ್ ಸಾಬ್ ತುಮಕಿ, ಗೌರವ್, ಅಹಮದ್ ನದಾಫ್, ರೇಣುಕಾ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.